ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನ ರಾಶಿಯವರಿಗೆ ಏಪ್ರಿಲ್ 25 ಅಂದರೆ 2026ನೇ ವರ್ಷದಲ್ಲಿ ಸ್ನೇಹಿತರೆ, ಏಪ್ರಿಲ್ ತಿಂಗಳು ಒಂದು ಮಹಾ ತಿರುವಿನ ತಿಂಗಳು ಅಂತಲೇ ಹೇಳ್ಬೋದು 12 ರಾಶಿ ಚಕ್ರದ ಜನರಿಗೆ. ಯಾಕಂದರೆ ಹೊಸ ವರ್ಷ ಮುಗಿದ ನಂತರ, ಅಂದರೆ ಯುಗಾದಿ ನಮಗೆಲ್ಲ ಹೊಸ ವರ್ಷ ಇರುತ್ತೆ. ಆ ಹೊಸ ವರ್ಷ ಮುಗಿದ ನಂತರ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೀಡಿರುವಂತಹ ತಿಂಗಳು ಇದೆ ಅಂತಲೇ ಹೇಳಬಹುದು. ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಅದು ನಿಮ್ಮ ವ್ಯಾಪಾರದಲ್ಲಾಗ್ಬೋದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಆಗ್ಬೋದು, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತುಲಾರಾಶಿಯವರ ಬಗ್ಗೆ ಮತ್ತಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಎಲ್ಲ ತುಲಾರಾಶಿಯವರು ಕಂಪ್ಲೀಟ್ ಆಗಿ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರ ಇದ್ರೆ ಫಾಲೋ ಮಾಡಬೇಕು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶನೇಶ್ವರಾಯ ನಮಃ, ಓಂ ನಮಃ ಕುಬೇರರಾಯ ನಮಃ, ಓಂ ಸೂರ್ಯ ದೇವರಾಯ ನಮಃ ಅಂತ ಕಮೆಂಟ್ ಮಾಡಿ. ಸೂರ್ಯನ ಅನುಗ್ರಹದಿಂದ, ಕುಬೇರನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ತಾ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಸಾಕಷ್ಟು ಅದೃಷ್ಟವನ್ನು ನೋಡಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ. ಇನ್ನು ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಲ್ಲಿದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಹೌದು ಸ್ನೇಹಿತರೆ, ಯುಗಾದಿಯ ಹಬ್ಬದ ಸಂಭ್ರಮದೊಂದಿಗೆ ಸಾಕಷ್ಟು ಬದಲಾವಣೆಯನ್ನು ನೀಡಿರುವಂತಹ ಈ ತಿಂಗಳಲ್ಲಿ ನಿಮ್ಮ ಧೈರ್ಯ, ಹೋರಾಟದ ಮನೋಭಾವ ಮತ್ತು ಸಾರ್ವಜನಿಕ ಸಂಪರ್ಕಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಯೋಗಕಾರಕ ಶನಿ ಮತ್ತು 2 ಮತ್ತು 7ನೇ ಮನೆಯ ಅಧಿಪತಿಯಾಗಿರುವಂತಹ ಮಂಗಳ ನಿಮ್ಮ 6ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಸೇರುತ್ತಾರೆ. 6ನೇ ಮನೆ ಅಂತಂದರೆ ಶತ್ರುಗಳ ರೋಗ ಮತ್ತು ಋಣಸ್ಥಾನ ಅಂತಲೇ ಹೇಳಬಹುದು. ಇದು ಪಾಪದ ಗ್ರಹಗಳ ಸಂಚಾರವು ಶತ್ರುಗಳನ್ನು ನಾಶ ಮಾಡಲು ಮತ್ತು ಸಾಲಗಳನ್ನು ತೀರಿಸಲು ಅತ್ಯಂತ ಮಂಗಳಕರವಾಗಿದೆ. ಕಚೇರಿಯಲ್ಲಿ ಅಥವಾ ಸ್ಪರ್ಧೆಯಲ್ಲಿ ನಿಮ್ಮ ದಿಟ್ಟ ಮತ್ತು ಧೈರ್ಯಶಾಲಿ ನಿರ್ಧಾರಗಳು ನಿಮ್ಮನ್ನು ಒಬ್ಬ ಸ್ಪಷ್ಟ ವಿಜೇತರನ್ನಾಗಿ ಎದ್ದು ಕಾಣುವಂತೆ ಮಾಡುತ್ತದೆ. ಮತ್ತೊಂದೆಡೆ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ 11ನೇ ಮನೆ ಲಾಭಾಧಿಪತಿಯಾದಂತಹ ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುವುದು ವ್ಯಾಪಾರ ಮಾಲೀಕರಿಗೆ ಒಂದು ಸುವರ್ಣಾವಕಾಶವಾಗಿದೆ. ಇದು ಸಮಾಜದಲ್ಲಿ ದೊಡ್ಡ ಕೀರ್ತಿ ಮತ್ತು ಲಾಭವನ್ನು ತರುತ್ತದೆ. ಅದೇಗೋ ನಿಮ್ಮ ಲಗ್ನಾಧಿಪತಿಯಾದಂತಹ ಶುಕ್ರನು ಏಪ್ರಿಲ್ ದ್ವಿತೀಯಾರ್ಧದಂದು 8ನೇ ಮನೆಗೆ ತನ್ನ ಸ್ವಂತ ರಾಶಿಯಾದ ವೃಷಭಕ್ಕೆ ಚಲಿಸುವುದರಿಂದ ಹಠಾತ್ ವೈಯಕ್ತಿಕ ಬದಲಾವಣೆಗಳು ಅಥವಾ ರಹಸ್ಯದ ವಿಷಯಗಳ ಬಗ್ಗೆ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ತುಲಾರಾಶಿಯವರ ಭವಿಷ್ಯ ಹೀಗಿರಲಿದೆ. ಇನ್ನು ಗ್ರಹಗಳ ಸಂಚಾರ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರು ಅನ್ನೋದಾದರೆ, ಮೊದಲನೇದಾಗಿ ಸ್ನೇಹಿತರೆ, ಶುಕ್ರ 1 ಮತ್ತು 8ನೇ ಮನೆಯ ಅಧಿಪತಿಯಾಗಿರುವಂತಹ ನಿಮ್ಮ ಲಗ್ನಾಧಿಪತಿ ಅಂತಲೇ ಹೇಳಬಹುದು 8ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಹಠಾತ್ ಸಂಪತ್ತು, ಪಿತ್ರಾರ್ಜಿತ ಆಸ್ತಿಯ ಇತ್ಯರ್ಥ, ಆರೋಗ್ಯದ ರಕ್ಷಣೆ ಅಂತಲೇ ಹೇಳಬಹುದು ಶುಕ್ರ ಗ್ರಹ ಸಂಚಾರದಿಂದ. ಇನ್ನು ಸೂರ್ಯ ಸ್ನೇಹಿತರೆ 11ನೇ ಮನೆಯ ಅಧಿಪತಿ ಅಂತಲೇ ಹೇಳ್ಬೋದು. 11ನೇ ಮನೆಯ ಅಧಿಪತಿ ಸೂರ್ಯ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಈ ಗ್ರಹ ಕೂಡ ಏಪ್ರಿಲ್ 15ರ ನಂತರ ಸಂಚಾರವನ್ನು ಮಾಡುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂತಂದರೆ, ಭಾರಿ ವ್ಯಾಪಾರದ ಲಾಭಗಳು ಅಂತಲೇ ಹೇಳ್ಬೋದು. ಅಧಿಕಾರ, ವೈವಾಹಿಕ ಜೀವನದಲ್ಲಿ ಅಹಂಕಾರ ಪ್ರವೇಶ ಅಂತಲೇ ಹೇಳ್ಬೋದು. ಈಗೋ ಜಾಸ್ತಿ ಆಗಲಿದೆ ಸ್ನೇಹಿತರೆ ಗ್ರಹ ಸಂಚಾರದ ಸಮಯದಿಂದ. ಇನ್ನು ಬುಧ 9 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವ ಬುಧ 6ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಬುಧನ ಪ್ರಭಾವ ಹೇಗಿರಲಿದೆ ಅಂದರೆ, ತುಲಾರಾಶಿಯವರಿಗೆ ಪ್ರಯಾಣದಲ್ಲಿ ಅಡೆತಡೆಗಳು ಉಂಟಾಗಬಹುದು.
ಸಂವಹನದ ದೋಷಗಳು ಸ್ನೇಹಿತರೆ, ತಂದೆಯ ಆರೋಗ್ಯ, ತಾಯಿಯ ಆರೋಗ್ಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ, ನಿಮ್ಮ ಹೆಲ್ತಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಬೀರುವಂತಹ ಗ್ರಹ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಸ್ನೇಹಿತರೆ, ಮಂಗಳ 2 ಮತ್ತು 7ನೇ ಮನೆಯ ಅಧಿಪತಿಯಾಗಿರುವಂತಹ ಮಂಗಳ 6ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಮೀನರಾಶಿಯಲ್ಲಿ ಶತ್ರುಗಳ ಮೇಲೆ ಮೇಲ್ಗೈಯನ್ನು ಸಾಧಿಸಲಿದ್ದೀರಿ. ಸಾಲ ತೀರಿಸುವುದು, ಸಂಗಾತಿಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಲಿದೆ. ಇದರ ಜೊತೆಗೆ ಶನಿ 4 ಮತ್ತು 5ನೇ ಮನೆಯ ಅಧಿಪತಿಯಾಗಿರುವಂತಹ ಯೋಗಕಾರಕ ಶನಿ 6ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ, ಅನುಕೂಲಕರ ಕೋರ್ಟ್ ತೀರ್ಪುಗಳು ಅಂತಲೇ ಹೇಳಬಹುದು. ಸ್ನೇಹಿತರೆ, ತುಲಾರಾಶಿಯವರು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಅದರಿಂದಾಗುವಂತಹ ಪ್ರಭಾವದಿಂದ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಒಂದು 50% ನಿಮಗೆ ತಿಳಿದಿದೆ ಅನ್ಕೋತೀನಿ ಸ್ನೇಹಿತರೆ. ಇನ್ನು ಒಂದೊಂದಾಗಿ ತಿಳಿಸೋದಾದರೆ, ಉದ್ಯೋಗದ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ವೃತ್ತಿ ಜೀವನದ ಬಗ್ಗೆ, ಇನ್ನು ಹೊಸದಾಗಿ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು, ಸೇರ್ಕೋಬೇಕು ಅಂತಂದರೆ ಅನುಕೂಲಕರ ಚೆನ್ನಾಗಿದೆಯಾ ಅನುಕೂಲ ಅನ್ನೋದನ್ನ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ, ಕೆರಿಯರ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಈ ತಿಂಗಳ 25ನೇ ತಾರೀಕಿಂದ ಗ್ರಹಗಳ ಸಂಚಾರವು ಉದ್ಯೋಗಸ್ಥ ವೃತ್ತಿಪರರಿಗೆ ಸ್ನೇಹಿತರೆ ಅಪಾರ ಪ್ರಾಬಲ್ಯವನ್ನು ನೀಡುತ್ತದೆ. 6ನೇ ಮನೆಯು ಸೇವೆಯು ಅಂತಂದರೆ ಉದ್ಯೋಗದ ಮನೆಯಾಗಿದೆ ಸ್ನೇಹಿತರೆ. 6ನೇ ಮನೆ ಇಲ್ಲಿ ಯೋಗಕಾರಕ ಶನಿ ಮತ್ತು ಮಂಗಳನ ಸಂಯೋಗದಿಂದ ಕಚೇರಿಯಲ್ಲಿ ಎಲ್ಲರೂ ನಿಮ್ಮ ದೃಢ ನಿಶ್ಚಯ ಮತ್ತು ಕಾರ್ಯಕ್ಷಮತೆಯಿಂದ ಸ್ನೇಹಿತರೆ ಬೆರಗಾಗುತ್ತಾರೆ. ಸ್ಥಗಿತಗೊಂಡಿದ್ದ ಅಥವಾ ಸಂಕೀರ್ಣವಾದ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸುವಲ್ಲಿ ನೀವು ಮುಂಚೂಣಿಯಲ್ಲಿರುತ್ತೀರಿ. ನಿಮ್ಮ ವಿರುದ್ಧ ಪಿತೂರಿ ಸಹ ನಿಮ್ಮ ಎದುರು ತಲೆಬಾಗುವಂತರಾಗಬಹುದು. ಯಾರು ನಿಮ್ಮ ಮೇಲೆ ಪಿತೂರಿಯನ್ನು ಅಂತಂದರೆ ಒಳ್ಳೊಳಗೆ ಸ್ನೇಹಿತರೆ ಒಂದು ಹಾಕೊಡೋದು ಅಂತಾರಲ್ಲ, ಅದನ್ನು ಮಾಡ್ತಾ ಇರ್ತಾರೋ ಅವರು ಸಹ ನಿಮ್ಮ ಎದುರು ತಲೆಬಾಗ್ತಾರೆ ಸ್ನೇಹಿತರೆ. ಇನ್ನು ಏಪ್ರಿಲ್ ದ್ವಿತೀಯದಲ್ಲಿ ಮೊದಲೇ ಹೇಳಿರುವ ಹಾಗೆ 11ನೇ ಅಧಿಪತಿಯಾದಂತಹ ಸೂರ್ಯನು ಅಂದರೆ 15ನೇ ತಾರೀಕಿನ ನಂತರ 7ನೇ ಮನೆಯಲ್ಲಿ ಉಚ್ಚನಾಗುವುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಉನ್ನತ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಅದಿಯಾಗೋ 9ನೇ ಅಧಿಪತಿಯಾದಂತಹ ಭಾಗ್ಯಾಧಿಪತಿ ಬುಧನು ನೀಚನಾಗಿರುವುದರಿಂದ ಅದೃಷ್ಟಕ್ಕಿಂತ ನಿಮ್ಮ ಕಠಿಣ ಪರಿಶ್ರಮವೇ ನಿಮ್ಮನ್ನು ಹೆಚ್ಚು ರಕ್ಷಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಇತರರ ವಿಚಾರಗಳಲ್ಲಿ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡದೆ ನಿಮ್ಮ ಕೆಲಸದತ್ತ ಗಮನ ಹರಿಸಿ ಸ್ನೇಹಿತರೆ. ಅವರು ಸರಿ ಮಾಡ್ತಾರೋ ತಪ್ಪು ಮಾಡ್ತಾರೋ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. ನೀವು ಏನೇ ಸರಿ ಹೇಳಿದ್ರು ಕೂಡ ಅವರು ತಪ್ಪಾಗಿ ಅರ್ಥೈಸ್ಕೊಳ್ತಾರೆ. ಸೊ ಹಾಗಾಗಿ ಅವರ ಬಗ್ಗೆ ನೀವು ಹಸ್ತಕ್ಷೇಪ ಮಾಡದೇ ಬಿಟ್ಬಿಡಬೇಕು. ನಿಮ್ಮ ಕೆಲಸದತ್ತ ಗಮನ ಹರಿಸಿದರೆ ಬಡ್ತಿ ಅಂತಂದರೆ ಪ್ರಮೋಷನ್ ಖಚಿತ ಅಂತಲೇ ಹೇಳಬಹುದು. ನಿಮ್ಮ ಉದ್ಯೋಗದಲ್ಲಿ, ವೃತ್ತಿ ಜೀವನದಲ್ಲಿ, ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಅರ್ಥವಾಗಿರೋ ರೂಪದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಇನ್ನು ಮುಂದಿನದಾಗಿ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ, ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವ್ಯಾಪಾರ ಮಾಲೀಕರಿಗೆ ಅಂದರೆ ಬಿಸ್ನೆಸ್ ಓನರ್ಸ್ಗೆ ಸ್ನೇಹಿತರೆ ಇದನ್ನು ಬ್ಲೂ ಪೀರಿಯಡ್ ಎಂದು ಕೂಡ ಕರೀತಾರೆ. ಇದನ್ನು ಬಣ್ಣಿಸಬಹುದು. 11ನೇ ಲಾಭಾಧಿಪತಿಯಾದಂತಹ ಸೂರ್ಯನು 7ನೇ ಮನೆಯಲ್ಲಿ ವ್ಯಾಪಾರದ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ಸಾಧಿಸುವುದು ಭಾರಿ ಅದೃಷ್ಟದ ಸಂಕೇತವಾಗಿದೆ. ಇದು ನಿಮಗೆ ಸರ್ಕಾರಿ ಟೆಂಡರ್ಗಳು ಅಂದರೆ ಗೌರ್ಮೆಂಟ್ ಟೆಂಡರ್ಸ್ ಸ್ನೇಹಿತರೆ, ಪ್ರಮುಖ ಕ್ಲೈಂಟ್ಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಾದಂತಹ MNCSE ದೊಡ್ಡ ಗುತ್ತಿಗೆಗಳನ್ನು ಕಾಂಟ್ರಾಕ್ಟ್ಸನ್ನು ತರುತ್ತದೆ. ನಿಮ್ಮ ಬ್ರ್ಯಾಂಡ್ ಇಮೇಜ್ ಸ್ನೇಹಿತರ 10 ಪಟ್ಟು ಗುಣಿಸಲ್ಪಡುತ್ತದೆ ಅಂತಲೇ ಹೇಳಬಹುದು. ಅದ್ಯಾಗೋ ಒಂದು ಸಣ್ಣ ಎಚ್ಚರಿಕೆ ಏನಂದರೆ 7ನೇ ವ್ಯಾಪಾರಿ ಅಧಿಪತಿಯಾದಂತಹ ಮಂಗಳನು 6ನೇ ಮನೆ ಅಂದರೆ 6ನೇ ಮನೆ ಯಾವುದು ಅಂದರೆ ಸ್ನೇಹಿತರೆ ರೋಗ ವಿವಾದಗಳ ಮನೆ ಅಂತಲೇ ಹೇಳ್ಬೋದು. ಜಾಸ್ತಿ ಈಗೋ ಉಂಟಾಗಲಿದೆ ಸ್ನೇಹಿತರೆ. ಈ 6ನೇ ಮನೆಯಲ್ಲಿ ಇರುವುದರಿಂದ ಲಾಭದ ಹಂಚಿಕೆಗೆ ಸಂಬಂಧಿಸಿದಂತೆ ವ್ಯಾಪಾರ ಪಾಲುದಾರರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಬರಬಹುದು. ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂಬ ಅಹಂಕಾರದ ಅಂದರೆ ಈಗೋ ಭಾವನೆ ಮೂಡಬಹುದು ಅವರಿಗೆ. ಇದನ್ನು ನೀವು ನಿಯಂತ್ರಣದಲ್ಲಿಟ್ಕೊಂಡ್ರೆ ನಿಮ್ಮ ವ್ಯಾಪಾರವು ಅಡೆತಡೆ ಇಲ್ಲದೆ ಅಂದರೆ ತೊಂದರೆ ಇಲ್ಲದೆ ಸಾಗುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನೂ ಕೂಡ 3ನೇ ವ್ಯಕ್ತಿಯನ್ನು ಕುರುಡರಾಗಿ ನಂಬೇಡಿ. ಇದರಿಂದ ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತದೆ. ಯಾವ್ದಾದ್ರು ಸಹಿ ಹಾಕಬೇಕು, ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಥವಾ ನೀವು ವ್ಯವಹಾರದಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ನ ತಗೋಬೇಕು ಅಂತಂದರೆ ಸ್ನೇಹಿತರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಪರಿಣಿತರ ಸಲಹೆಯನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಈ ಸಮಯದಲ್ಲಿ ದ್ವಿತೀಯಾರ್ಧದಲ್ಲಿ ಅಂದರೆ ಏಪ್ರಿಲ್ 25ನೇ ತಾರೀಕು ನಂತರ ಸಾಕಷ್ಟು ಗ್ರಹಗಳ ಬದಲಾವಣೆಯಿಂದ ಸ್ನೇಹಿತರೆ
ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಸಂಪತ್ತ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಈ ತಿಂಗಳು ಗಮನಾರ್ಹ ಪ್ರಗತಿಯನ್ನು ದಾಖಲಿಸುತ್ತದೆ. 2ನೇ ಧನಾಧಿಪತಿಯಾದಂತಹ ಮಂಗಳನು 6ನೇ ಮನೆಯಲ್ಲಿ ಇರುವುದರಿಂದ ಋಣಸ್ಥಾನ ಅಂತಲೇ ಹೇಳಬಹುದು. ಹಳೆಯ ಸಾಲಗಳನ್ನು ತೀರಿಸಲು ನೀವು ಮಾರ್ಗಗಳನ್ನು ಕಂಡುಕೊಳ್ಳುವಿರಿ. ನೀವು ಸ್ವಲ್ಪ ಕಟ್ಟುನಿಟ್ಟಾಗಿ ವರ್ತಿಸಿದರೆ ಇತರರಿಗೆ ನೀಡಿದ ಕೈ ಸಾಲದ ಹಣವು ವಸೂಲಿಯಾಗುತ್ತದೆ ಸ್ನೇಹಿತರೆ. ಏಪ್ರಿಲ್ 15ರ ನಂತರ ಉಚ್ಚ ಸೂರ್ಯನು ನಿಮ್ಮ ಲಗ್ನದ ಮೇಲೆ ಅಂದರೆ ನೇರ ದೃಷ್ಟಿ ಬೀರುವುದರಿಂದ ಸ್ನೇಹಿತರೆ, ಮತ್ತು ಆತನು 11ನೇ ಲಾಭಾಧಿಪತಿಯಾಗಿರುವುದು ಸಂಪತ್ತಿನ ಅನಿರೀಕ್ಷಿತ ಅರಿವನ್ನು ಖಚಿತಪಡಿಸುತ್ತದೆ. ಇದಲ್ಲದೆ ಏಪ್ರಿಲ್ 19ರಂದು ಲಗ್ನಾಧಿಪತಿಯಾದಂತಹ ಶುಕ್ರನು 8ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಗೆ ಚಲಿಸುವುದು ನಿಮ್ಮ ಜೀವನ ಸಂಗಾತಿಯ ಮೂಲಕ ಅಥವಾ ವಿಮೆ ಅಂದರೆ ಪಿತ್ರಾರ್ಜಿತ ಆಸ್ತಿಗಳ ಇನ್ಶೂರೆನ್ಸ್ ಮೂಲಕ ಸ್ನೇಹಿತರೆ, ಇನ್ನು ಪಿತ್ರಾರ್ಜಿತ ಆಸ್ತಿಗಳ ರೂಪದಲ್ಲಿ ಹಠಾತ್ ಆರ್ಥಿಕ ಲಾಭವನ್ನು ತರುತ್ತದೆ. ಈ ತಿಂಗಳಲ್ಲಿ ಸ್ನೇಹಿತರೆ ನೀವು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬಹುದು, ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಲಿದ್ದೀರಿ, ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ. ಇನ್ನು ಆಸ್ತಿ, ಮನೆ, ಪ್ರಾಪರ್ಟಿಯನ್ನು ಖರೀದಿ ಮಾಡುವಂತಹ ಕನಸು, ವಾಹನವನ್ನು ಖರೀದಿ ಮಾಡುವಂತಹ ಕನಸು ನನಸಾಗಲಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಯೂಸ್ ಆಗುತ್ತೆ ಅಂದರೆ ಮಾತ್ರ ಖರೀದಿ ಮಾಡಿ. ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ. ಒಂದಷ್ಟು ಉಳಿತಾಯವನ್ನು ಮಾಡಿ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಬಂದರೆ ಯೂಸ್ ಆಗುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನೆಲ್ಲ ದಿನಗಳಲ್ಲಿ ಸ್ನೇಹಿತರೆ ಲಾಭವನ್ನು ನೋಡಲಿದ್ದೀರಿ. ಹಠಾತ್ ಆರ್ಥಿಕ ಲಾಭಗಳನ್ನು ತರುತ್ತದೆ ಅಂತಲೇ ಹೇಳ್ಬೋದು ಗ್ರಹಗಳ ಸಂಚಾರ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ಹೆಲ್ತ್ ಅಂದರೆ ನಿಮ್ಮ ಲಗ್ನಾಧಿಪತಿಯಾದಂತಹ ಶುಕ್ರನು 8ನೇ ಮನೆಯಲ್ಲಿ ಅಂದರೆ ಋಷಭದಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಇರುವುದು ನಿಮಗೆ ಅಪಾರ ರಕ್ಷಣೆಯನ್ನು ನೀಡುತ್ತದೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಸ್ನೇಹಿತರೆ ಸಾಕಷ್ಟು ಚೇಂಜಸನ್ನು ನೀಡಲಿದೆ. ಇದರಿಂದ ನಿಮ್ಮ ಆಯುಸ್ಸನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು. ಅದಿಯಾಗೋ 7ನೇ ಮನೆಯಿಂದ ಉಚ್ಚ ಸೂರ್ಯನ ನೇರ ದೃಷ್ಟಿಯು ನಿಮ್ಮ ಲಗ್ನದ ಮೇಲೆ ಬೀಳುವುದರಿಂದ ನಿಮ್ಮ ಕೋಪ ಮತ್ತು ರಕ್ತದೊತ್ತಡ ಹೆಚ್ಚಾಗಬಹುದು. ನಿಯಮಿತವಾಗಿ ನೀರನ್ನು ಕುಡಿಯುವುದು, ವ್ಯಾಯಾಮವನ್ನು ಮಾಡುವುದು, ನಿಮ್ಮ ಕಣ್ಣುಗಳಿಗೆ ರೆಸ್ಟನ್ನು ಕೊಡುವುದು ಹಾಗೂ ಮೂತ್ರಪಿಂಡಗಳ ಬಗ್ಗೆ ಕಾಳಜಿ ವಹಿಸುವುದು ಸೂಕ್ತ. ಚೆನ್ನಾಗಿ ನೀರನ್ನು ಕುಡಿಯುವುದರಿಂದ ನಿಮ್ಮ ಕಿಡ್ನಿಯಲ್ಲಿ ಅಷ್ಟೇನು ಪ್ರಾಬ್ಲಮ್ ಕಾಣಿಸ್ಕೊಳ್ಳುವುದಿಲ್ಲ, ಉರಿಯೂತ ಕಾಣಿಸ್ಕೊಳ್ಳುವುದಿಲ್ಲ, ರಕ್ತದೊತ್ತಡ ಜಾಸ್ತಿ ಆಗಲಿದೆ. ಸೊ ಹಾಗಾಗಿ ಉಷ್ಣಾಂಶ ಜಾಸ್ತಿ ಆದ ನಂತರನೂ ಕೂಡ ಇದೆಲ್ಲ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಬಹುದು. ಸೊ ಹಾಗಾಗಿ ದಯವಿಟ್ಟು ಚೆನ್ನಾಗಿ ತಿನ್ನುವ ಆಹಾರದ ಪದ್ಧತಿ ಬಗ್ಗೆ ಎಚ್ಚರಿಕೆ ವಹಿಸಿ. ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮ, ಯೋಗವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ. ನಿಮ್ಮ ಆರೋಗ್ಯ ಸ್ನೇಹಿತರೆ ಸುಧಾರಿಸಲಿದೆ. ರೋಗಗಳ 6ನೇ ಮನೆಯಲ್ಲಿ ಶನಿ ಮತ್ತು ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಸೂಕ್ತವಲ್ಲ. ಹಳೆಯ ಕಾಯಿಲೆಗಳನ್ನು ಗುಣಪಡಿಸಲು ನೀವು ಸರಿಯಾದ ಔಷಧಿಯನ್ನು ಅಂದರೆ ರೈಟ್ ಮೆಡಿಷನನ್ನು ಕಂಡುಕೊಳ್ಳಬಹುದಾದರೂ ಅತಿಯಾದ ಉಷ್ಣತೆ, ಎಕ್ಸೆಸ್ ಬಾಡಿ ಹೀಟ್, ಹೊಟ್ಟೆಯಲ್ಲಿ ಉರಿ, ಗ್ಯಾಸ್ಟ್ರಿಕ್ ಬರಬಹುದು ಅಥವಾ ಸ್ನಾಯು ನೋವುಗಳಿಂದ ಸ್ನೇಹಿತರೆ ಮಸಲ್ ಪೇನ್ ಬರಬಹುದು. ನೀವು ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಸೊ ಹಾಗಾಗಿ ಚೆನ್ನಾಗಿ ನಿದ್ರೆಯನ್ನು ಮಾಡಿ, ಚೆನ್ನಾಗಿ ನೀರನ್ನು ಕುಡಿಯಿರಿ, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ. ಡಾಕ್ಟರ್ಗಳು ಕೊಡುವಂತಹ ಔಷಧಿಗಳನ್ನು ಸರಿಯಾದ ರೀತಿಯಲ್ಲಿ ಸ್ನೇಹಿತರೆ ತೆಗೆದುಕೊಳ್ಳುವುದು ಉತ್ತಮ. ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಇದನ್ನೆಲ್ಲ ಅಳವಡಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ತುಲಾರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, 7ನೇ ಮನೆಯಲ್ಲಿ ಸಂಗಾತಿಯ ಮನೆ ಅಂತಲೇ ಹೇಳಬಹುದು. ಉಚ್ಚ ಸೂರ್ಯ ಮತ್ತು 6ನೇ ಮನೆಯಲ್ಲಿ ಶತ್ರುಗಳ ಮನೆ. 7ನೇ ಅಧಿಪತಿಯಾದಂತಹ ಮಂಗಳನು ನಿಮ್ಮ ವೈವಾಹಿಕ ಜೀವನದಲ್ಲಿ ತೀವ್ರವಾದ ಅಹಂಕಾರದ ಘರ್ಷಣೆಗಳು ಈಗೋ ಜಾಸ್ತಿ ಹೆಚ್ಚಾಗಲಿದೆ ಮತ್ತು ಅಧಿಕಾರಕ್ಕಾಗಿನ ಹೋರಾಟವನ್ನು ಉಂಟು ಮಾಡುತ್ತಾರೆ. ನಾನು ಹೇಳಿದ್ದೇನೆ ಕೇಳಬೇಕು, ನಾನು ಹೇಳಿದ್ದೇ ಒಂದು ವೇದವಾಕ್ಯ ಎಂಬ ನಿಮ್ಮ ವರ್ತನೆಯು ಕೂಡ ನಿಮ್ಮ ಹೆಂಡತಿಯಗೆ ಸ್ನೇಹಿತರೆ ಕಿರಿಕಿರಿ ಅನಿಸ್ಬಹುದು. ಗಂಡ ಹೆಂಡತಿಯ ನಡುವೆ ತಪ್ಪು ಗ್ರಹಿಕೆಗಳು ಕಾರಣವಾಗಬಹುದು. ಸೊ ಹಾಗಾಗಿ ಆದಷ್ಟು ಒಬ್ಬರಿಗೊಬ್ಬರು ಸ್ಪೇಸ್ ಕೊಡುವುದು ಬಹಳ ಮುಖ್ಯ. ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಎಷ್ಟು ನಾನು ಹೇಳಿದ್ನೇ ಕೇಳಬೇಕು ಅಂತಂತೀರಾ, ಅವ್ರು ಹೇಳಿದ್ನೂ ನೀವು ಕೇಳಬೇಕಾಗುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ ಈ ಪೈಪೋಟಿ ಎಲ್ಲ ಬಿಟ್ಟಾಕ್ಬಿಟ್ಟು ನಿಮ್ಮ ಯುಗ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಸ್ನೇಹಿತರೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಸೊ ಹಾಗಾಗಿ
ಹೊಂದಾಣಿಕೆಯಿಂದ ಇರುವುದು ಉತ್ತಮ. ಎಷ್ಟೇ ಮನಸ್ತಾಪಗಳು ಬಂದಿದ್ದಲ್ಲಿ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ. ಯಾಕಂದರೆ 9ನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ತಂದೆಯಿಂದ ಬೆಂಬಲವನ್ನು ಒದಗಿಸುತ್ತದೆ. ಏಪ್ರಿಲ್ ದ್ವಿತೀಯಾರ್ಧದ ನಂತರ 8ನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಜೀವನ ಸಂಗಾತಿಯೊಂದಿಗಿನ ದೈಹಿಕ ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ. ಹಳೆಯ ಜಗಳಗಳನ್ನು ಬಗೆಹರಿಸುತ್ತದೆ ಮತ್ತು ಪ್ರಣಯಭರಿತ ವಾತಾವರಣವನ್ನು ಸೃಷ್ಟಿಸುತ್ತದೆ. 5ನೇ ಮನೆಯಲ್ಲಿರುವ ರಾಹು ಕೆಲವೊಮ್ಮೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅನಗತ್ಯ ಆತಂಕವನ್ನು ಉಂಟು ಮಾಡಬಹುದು. ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಕುಟುಂಬದಲ್ಲಿ ಅದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು 2 ಸಿಹಿ ಸುದ್ದಿ ಏನಂತಂದರೆ, ಯಾರಿಗೆ ತುಲಾರಾಶಿಯ ಜನರಿಗೆ ಮದುವೆ ಆಗಿಲ್ಲ ವ್ಯಕ್ತಿಗಳಿಗೆ ಅಂಥವರಿಗೆ ಕಂಕಣ ಭಾಗ್ಯ ಒದಗಿ ಬಂದಿದೆ ಅಂತಲೇ ಹೇಳ್ಬೋದು, ಕೂಡಿ ಬಂದಿದೆ ಸ್ನೇಹಿತರೆ. ಸೊ ಹಾಗಾಗಿ ಅವಿವಾಹಿತರಿಗೆ ಮದುವೆ ಯೋಗ. ಇನ್ನು ಯಾರಿಗೆ ಮಕ್ಕಳಾಗಿಲ್ಲ ಅಂಥವರಿಗೂ ಕೂಡ ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ. ಈ 2 ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಯುಗೋಪಗನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಸ್ನೇಹಿತರೆ, ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ವಾದ ವಿವಾದಗಳನ್ನು ಮಾಡೋದು ಬಿಟ್ಬಿಟ್ಟು ಏನೇ ಇದ್ರೂ ಕೂಡ ಬಗೆಹರಿಸ್ಕೊಂಡು ಹೊಂದಾಣಿಕೆಯಿಂದ ಹೋಗಿ ಸ್ನೇಹಿತರೆ, ಅದೇ ಹೆಚ್ಚು ಅಂತಲೇ ಹೇಳಬಹುದು. ಹಳೆಯ ಜಗಳಗಳನ್ನು ಬಗೆಹರಿಸುತ್ತದೆ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, 5ನೇ ಅಧಿಪತಿಯಾದಂತಹ ವಿದ್ಯಾಧಿಪತಿ ಶನಿಯು 6ನೇ ಮನೆಯಲ್ಲಿ ಇರುವುದರಿಂದ ಮತ್ತು 9ನೇ ಅಧಿಪತಿ ಬುಧನು ನೀಚನಾಗಿರುವುದರಿಂದ ಹೊಸ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ನಿಮ್ಮ ಅಧ್ಯಯನದಲ್ಲಿ ತೀವ್ರ ಪೈಪೋಟಿಯನ್ನು ಎದುರಿಸಬೇಕಾಗುತ್ತದೆ. ಅದಿಯಾಗೂ 6ನೇ ಮನೆಯು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಳುವುದರಿಂದ ಹಗಲು ರಾತ್ರಿ ಕಷ್ಟಪಟ್ಟು ಓದುವವರು ಶನಿಯ ಕಾರಕತ್ವ ಅಂದರೆ ಗ್ರೂಪ್ಸ್ ಎಕ್ಸಾಮ್ಸ್ನ ಸ್ನೇಹಿತರೆ ಮತ್ತು ಸಿವಿಲ್ ಸರ್ವಿಸ್ KPSC UPSC ನಂತಹ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸಲಿದ್ದೀರಿ. PhD ಮಾಸ್ಟರ್ ಡಿಗ್ರಿ ಮತ್ತು ಡಾಕ್ಟರೇಟ್ಸ್ನೆಲ್ಲ ಸ್ನೇಹಿತರೆ ಓದುವವರು ಕಷ್ಟಪಟ್ಟು ಓದಿರ್ತೀರ, ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಸಾಮಾನ್ಯ ವಿದ್ಯಾರ್ಥಿಗಳು ಸ್ನೇಹಿತರೆ ಮನೆಯ ಗೊಂದಲದಿಂದ ಅಧ್ಯಯನದ ಕಡೆ ಗಮನ ಕೊಡುವುದಕ್ಕೆ ಆಗುವುದಿಲ್ಲ. ಸೊ ಹಾಗಾಗಿ ಲೈಬ್ರರಿ ಪ್ಲೇಸಸ್ನ ನೀವು ಹುಡುಕಿಕೊಂಡು ಸ್ನೇಹಿತರೆ ಅಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಇನ್ನು ಶಾಂತವಾದ ಪ್ಲೇಸ್ನ ನೀವು ಹುಡ್ಕೊಂಡು ಸ್ನೇಹಿತರೆ ಅಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ಏಕಾಗ್ರತೆಯಿಂದ ಆಸಕ್ತಿಯಿಂದ ಓದಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ. ಇನ್ನು ಅಡೆತಡೆಗಳು, ಭಯ, ಆತಂಕ ಇದ್ದಲ್ಲಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಖಂಡಿತವಾಗಿಯೂ ಸ್ನೇಹಿತರೆ ಫಲ ಸಿಗಲಿದೆ. ನೀವು ಸೋಮಾರಿತನವನ್ನು ಬದಿಗೊತ್ತಿ ಸರಿಯಾದ ಯೋಜನೆಯೊಂದಿಗೆ ಅಧ್ಯಯನವನ್ನು ಮಾಡಿ ಸ್ನೇಹಿತರೆ, ಖಂಡಿತವಾಗಿಯೂ 100% ನೀವು ರ್ಯಾಂಕ್ ಅಂಕಗಳನ್ನು ತೆಗಿತೀರಾ ಅಂತಲೇ ಹೇಳಬಹುದು. ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ನೀವು ಅನುಸರಿಸಿದಲ್ಲಿ ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. 7ನೇ ಮನೆಯಲ್ಲಿ ಉಚ್ಚ ಸೂರ್ಯನಿಂದ ಉಂಟಾಗುವ ಅಹಂಕಾರವನ್ನು ಅಂದರೆ ಈಗೋವನ್ನು ಕಡಿಮೆ ಮಾಡಲು ಮತ್ತು 6ನೇ ಮನೆಯಲ್ಲಿರುವ ಗ್ರಹಗಳ ಸಂಪೂರ್ಣ ಶುಭ ಫಲಿತಾಂಶಗಳನ್ನು ಪಡೆಯಲು ಈ ಪರಿಹಾರಗಳನ್ನು ಅನುಸರಿಸಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೊದಲನೇದಾಗಿ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ, ಆಸಕ್ತಿ ಕಡಿಮೆಯಾದಿದ್ದಲ್ಲಿ ಪ್ರತಿದಿನ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ. ಆದಷ್ಟು ಯಾರಿಗೆ ಹನುಮಾನ್ ಚಾಲಿಸವನ್ನು ಹೇಳುವುದಕ್ಕೆ ಬರುವುದಿಲ್ಲ ಅಂಥವರು ಪಠಿಸುವುದು, ಕೇಳುವುದು ಬಹಳ ಮುಖ್ಯ ಸ್ನೇಹಿತರೆ. ಆದಷ್ಟು ಕಲಿತ್ಕೊಳ್ಳಿ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು. ಭಯ, ಆತಂಕವೆಲ್ಲ ದೂರ ಹೋಗಲಿದೆ. ಇನ್ನು ಮಹಾಲಕ್ಷ್ಮೀ ದೇವಿಯ ಆರಾಧನೆ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನ ಬಲವನ್ನು ಸ್ಥಿರಗೊಳಿಸಲು ಮತ್ತು 8ನೇ ಮನೆಯ ಅಡೆತಡೆಗಳನ್ನು ತಡೆಯಲು ಶುಕ್ರವಾರದಂದು ಕನಕದಾರ ಸ್ತೋತ್ರವನ್ನು ಪಠಿಸಿ ಅಥವಾ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಸ್ನೇಹಿತರೆ. ಬಟ್ಟೆ ದಾನ, ಅನ್ನದಾನವನ್ನು ಮಾಡ್ಬೋದು ಶುಕ್ರವಾರದಂದು, ತಪ್ಪದೆ ಸ್ನೇಹಿತರೆ ಮಾಡಿ. ಜೊತೆಗೆ ಸೂರ್ಯನ ಪರಿಹಾರ ನಿಮ್ಮ ವೈವಾಹಿಕ ಜೀವನದಲ್ಲಿನ ಅಹಂಕಾರವನ್ನು ಅಂದರೆ ಈಗೋವನ್ನು ಕಡಿಮೆ ಮಾಡಲು ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಪ್ರತಿದಿನ ಅಂದರೆ 15ನೇ ತಾರೀಕು ನಂತರ 30ನೇ ತಾರೀಕು ಒಳಗೆ ಸ್ನೇಹಿತರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ಅಂದರೆ ನೀರನ್ನು ಅರ್ಪಿಸಿ ಮತ್ತು ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ. ನೀರನ್ನು ಅರ್ಪಿಸಬೇಕಾದ್ರೆ ನೀರಿನೊಳಗಡೆ ಒಂದು ಚೊಂಬು ನೀರೊಳಗಡೆ ಸ್ನೇಹಿತರೆ ಅಲ್ಲಿಗೆ ಕುಂಕುಮ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಸ್ನೇಹಿತರೆ ಬೆರೆಸಿ ನೀವು ನೀರನ್ನು ಅರ್ಪಿಸಬಹುದು. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ. ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಿವಾರಣೆಯಾಗಲಿದೆ. ಇನ್ನು ಹನುಮಾನ್ ಚಾಲಿಸವನ್ನು 6ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗುವ ಕೋಪ ಮತ್ತು ಆತುರವನ್ನು ನಿಯಂತ್ರಿಸಲು, ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ಉಂಟಾಗಿದ್ದರೆ, ಅಡಚಣೆಗಳು ಉಂಟಾಗಿದ್ದರೆ, ತೊಂದರೆಗಳು ಕಾಣ್ತಾ ಇದ್ದರೆ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಓದಿ ಸ್ನೇಹಿತರೆ. ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಠಿಸುವುದು, ಪೂಜೆ ಸಲ್ಲಿಸುವುದು ಉತ್ತಮ.
ಸೊ ಹಾಗಾಗಿ ತಪ್ಪದೆ ತುಲಾರಾಶಿಯವರು ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ರೆ, ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಹನುಮನ್ ಆಶೀರ್ವಾದ ಎಲ್ಲವೂ ಕೂಡ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.